यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10 से 15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ಸ್ವಾಗತ. ಇಂದಿನ ಕೃಷಿ ವಾರ್ತೆಯಲ್ಲಿ ಅಜೋಲಾದ ಮಹತ್ವ, ಜೈವಿಕ ಇಂಧನ, ಎಣ್ಣೆ ತೆಗೆಯುವ ವಿಧಾನ ಹಾಗೂ ಮಿಶ್ರ ಬೆಳೆಯಲ್ಲಿ ರೈತನ ಅನುಭವದ ಕುರಿತು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಅಜೋಲಾ ನೀರಿನ ಮೇಲೆ ತೇಲಾಡಿ ಬೆಳೆಯುವ ಒಂದು ಕಿರುಗಾತ್ರದ ಸಸ್ಯ. ಇದು ಸ್ವತಃ ವಾತಾವರಣದಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಯುತ್ತದೆ ಹಾಗೂ ಇದರಲ್ಲಿರುವ ಸೂಕ್ಷ್ಮ ಜೀವಾಣುಗಳು 1 ಎಕರೆ ಪ್ರದೇಶದಲ್ಲಿ 40 ಕೆಜಿಗಳವರೆಗೂ ಸಾರಜನಕವನ್ನು ವಾತಾವರಣದಿಂದ ಪಡೆದು ಸ್ಥಿರೀಕರಿಸುತ್ತವೆ. ಈ ಸಸ್ಯದಲ್ಲಿ 25% 30% ಪ್ರೋಟೀನ್ ಅಂಶವಿರುತ್ತದೆ. ಹಾಗಾಗಿ ಅಜೋಲಾವನ್ನು ಕೋಳಿ ಹಾಗೂ ಜಾನುವಾರುಗಳಿಗೆ ಆಹಾರದಲ್ಲಿ ನೀಡುತ್ತಿರುವುದರೊಂದಿಗೆ ಬೆಳೆಗಳಲ್ಲಿನ ಪೋಷಕಾಂಶಗಳ ವೃದ್ಧಿಗೂ ಇದನ್ನು ಬಳಸಲಾಗುತ್ತಿದೆ. ಅಜೋಲಾ ಎಂತ ಒಂದು ಸಸಿಯು ಫರುನ್ ಜಾತಿಯ ಸೇರಿದ್ದು ಇದು ನೀರಿನ ಮೇಲೆ ಬೆಳೆಯುವಂಥ ಒಂದು ಜಲ ಸಸ್ಯವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಅಜೋಲಾವನ್ನು ಪಶುಹಾರವಾಗಿ ಹಸುಗಳಿಗೆ ಮತ್ತು ಹಸು ಎಮ್ಮೆಗಳಿಗೆ ಮತ್ತು ಹಾಡು ಕುರಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಅದರ ಮಾಂಸದ ಕೋಳಿ ಸಾಕಾಣಿಕೆ ಮತ್ತು ಮೊಟ್ಟೆ ಕೋಳಿ ಸಾಕಾಣಿಕೆ ಇದರಲ್ಲೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ ಮೊದಲನೇ ಬಾರಿಗೆ ನಾವು ಪ್ರಯತ್ನ ಮಾಡಿದ್ವಿ. ಈ ಪ್ರಯತ್ನದಲ್ಲಿ ಕೂಡ ನಾವು ಯಶಸ್ವಿಯಾಗಿದ್ದೇವೆ. ಒಂದು ಕೋಳಿಗೆ ದಿನಕ್ಕೆ 30 ಗ್ರಾಮ್ನಂಗೆ ಒಂದು ಕೋಳಿ ಅಷ್ಟು ಕೊಡ್ಬೋದು ಪಶುಹಾರವಾಗಿ. ಆ ಒಂದು 30 ಗ್ರಾಮಷ್ಟು ನಾವು ಸಿದ್ಧ ಆಹಾರವನ್ನು ನಾವು ಸೇವ್ ಮಾಡ್ಬೋದು. ಇದರಿಂದ ಕೋಳಿ ಸಾಕಾಣಿಕೆದಾರರಿಗೆ ವೆಚ್ಚ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಅವರು ಅಧಿಕ ಲಾಭವನ್ನು ಪಡಿಬಹುದು. ಜೈವಿಕ ಇಂಧನ ಬಳಕೆಯಿಂದ ಇಂಧನ ಮೂಲಗಳು ಬರಿದಾಗುವುದನ್ನು ತಡೆಯಬಹುದಲ್ಲದೆ ವಾತಾವರಣ ಕಲುಷಿತಗೊಳ್ಳುವುದನ್ನು ನಿಯಂತ್ರಿಸಬಹುದು. ಜೈವಿಕ ಇಂಧನ ಉತ್ಪಾದನೆ ಹೆಚ್ಚಾದಂತೆ ಅದರ ಬಳಕೆಯು ಅಧಿಕಗೊಳ್ಳುತ್ತದೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಇವುಗಳಿಗೆ ಬೇಡಿಕೆ ಹೆಚ್ಚಾಗುವ ಸಂಭವವಿರುವುದರಿಂದ ರೈತರು ಜೈವಿಕ ಇಂಧನ ಬೆಳೆಗಳ ಕಡೆಗೆ ಹೆಚ್ಚು ಗಮನ ಹರಿಸುವುದು ಒಳಿತು. ಪ್ರಮುಖವಾಗಿ ಈ ವಾಹನಗಳ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದೆ. ಆ ವಾಹನಗಳಿಗೆ ನಾವು ಪೆಟ್ರೋಲಿಯಂ, ಡೀಸೆಲ್ ಎಲ್ಲನೂ ಪೂರೈಸೋದು ಬಹಳ ಕಷ್ಟಕರವಾಗಿದೆ. ಅದರ ಬೆಲೆ ಕೂಡ ದಿನ ದಿನ ಹೆಚ್ಚುತ್ತಾ ಇದೆ. ಈ ಒಂದು ಸಮಸ್ಯೆಗಳನ್ನು ಮನಗೊಂಡು ಕರ್ನಾಟಕ ಸರ್ಕಾರ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಈ ಜೈವಿಕ ಇಂಧನ ಬಗ್ಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದೆ. ರೈತರು ತಮ್ಮ ಜಮೀನಿನಲ್ಲಿ ಈ ಒಂದು ಜೈವಿಕ ಇಂಧನ ಕೊಡುವಂಥ ಬೆಳೆಗಳನ್ನು ಬೆಳೆದು ಅವುಗಳನ್ನು ಬೀಜಗಳನ್ನು ಮಾರಾಟ ಮಾಡುವುದಾಗಲಿ ಅಥವಾ ಇಂಧನಗಳನ್ನು ಮಾರಾಟ ಮಾಡಿ ಲಾಭ ಗಳಿಸಬಹುದು. ಮತ್ತು ಜಮೀನಿನಲ್ಲಿ ಇಂಥ ಗಿಡಗಳನ್ನು ಇರುವುದರಿಂದ ಏನಾಗ್ತದೆ, ಈ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಒಳ್ಳೆಯ ಆಕ್ಸಿಜನನ್ನು ನಮ್ಮ ವಾತಾವರಣಕ್ಕೆ ಬಿಡುಗಡೆಗೊಳ್ಳುತ್ತದೆ. ಮತ್ತು ಈ ಒಂದು ಗಿಡಗಳಿಂದ ಬಹಳಷ್ಟು ಉಪಯೋಗವಿದೆ. ಈ ಬೀಜಗಳಿಂದ ನಾವು ಇಂಧನ ತಯಾರು ಮಾಡ್ಬೋದು. ಅದೇ ಬೀಜವನ್ನು ಎಣ್ಣೆ ಘಟಕದಲ್ಲಿ ಹಾಕಿದ್ರೆ ಹಿಂಡಿಯನ್ನು ತಯಾರು ಮಾಡ್ಬೋದು, ಸಾಬೂನನ್ನು ತಯಾರು ಮಾಡ್ಬೋದು. ಇಷ್ಟೆಲ್ಲ ಅನುಕೂಲಗಳಿವೆ. ಮತ್ತು ಅವುಗಳಿಂದ ಕಟ್ಟಿಗೆ ಸಿಗುತ್ತದೆ ಮತ್ತು ಅವು ಎಲೆಗಳಿಂದ ಗೊಬ್ಬರ ಆಗ್ತದೆ. ಇಷ್ಟೊಂದು ಉಪಯೋಗಗಳಿವೆ. ಮತ್ತು ರೈತರು ತಮ್ಮ ಒಂದು ಸಂಘಗಳನ್ನು ಮಾಡಿಕೊಂಡು ಎಣ್ಣೆಯನ್ನು ತೆಗೆದು ಮಾರಾಟ ಮಾಡಿ ಲಾಭ ಗಳಿಸ್ಬೋದು ಮತ್ತು ಇದಕ್ಕೆ ಸಾಕಷ್ಟು ಉದ್ಯೋಗವನ್ನು ಸೃಷ್ಟಿಸಿದಂತಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಜೈವಿಕ ಇಂಧನ ಪಾರ್ಕ್ ಏನು ಮಾಡ್ತಾಯಿದ್ದಾರೆ, ಎಲ್ಲ ಈ ಒಂದು ಹೈದರಾಬಾದ್, ಕರ್ನಾಟಕ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಈ ಒಂದು ರೈತರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಈ ಒಂದು ಜೈವಿಕ ಇಂಧನ ಮಹತ್ವ ಬಗ್ಗೆ ಅರಿವು ಮೂಡಿಸ್ತಾ ಇದೆ. ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸಿ ಯಶಸ್ಸನ್ನು ಕಂಡಿದ್ದಾರೆ ರಾಯಭಾಗದ ಪ್ರಗತಿಪರ ರೈತ ರಾಜು ಪಾರಿಸ ಚೌಗಲ. BA ಪದವೀಧರರಾಗಿದ್ದರೂ ಇತರೆ ಉದ್ಯೋಗ ಅರಸದೆ ಕೃಷಿಯನ್ನೇ ಮುಖ್ಯ ಉದ್ಯೋಗವನ್ನಾಗಿ ಕೈಗೊಂಡಿದ್ದಾರೆ. 4 ಎಕರೆ ಭೂಮಿಯನ್ನು ಹೊಂದಿರುವ ಇವರು ಮೊದಲು ಅರಿಶಿನ,
ಕಬ್ಬು ಹಾಗೂ ಗೊಂಜಾಳವನ್ನು ಮುಖ್ಯ ಬೆಳೆಯಾಗಿ ಬೆಳೆಯುತ್ತಿದ್ದರು. ನಂತರ ಮಿಶ್ರ ಬೆಳೆಯ ಮಹತ್ವವನ್ನು ಅರಿತ ಇವರು ಮುಖ್ಯ ಬೆಳೆಯಾಗಿ ಹಿಪ್ಪುನೇರಳೆಯನ್ನು ಬೆಳೆದು ಜೊತೆಯಾಗಿ ಕಡಲೆ ಮತ್ತು ಸೋಯಾಬೀನ್ ಅನ್ನು ಬೆಳೆಯುತ್ತಿದ್ದಾರೆ. ನಾವು ಮೊದಲು ಕಬ್ಬು ಮತ್ತು ಅರಿಶಿಣವನ್ನು ಬೆಳೀತಾ ಇದ್ದೀವಿ. ಅದು ನಮಗೆ ಅಷ್ಟು ಲಾಭವನ್ನು ಕೊಡ್ತಾ ಇದ್ದಿದ್ದಿಲ್ಲ. ಈಗ ನಾವು ಹಿಪ್ಪುನೇರಳೆ ಬೇಸಾಯವನ್ನು ಮುಂದುವರಿಸಬೇಕಂದ ಇವಾಗ 1 ವರ್ಷದಿಂದ ನಾವು ಸಸಿ ಮಾಡಿಕೊಂಡು ಈ ಹಿಪ್ಪುನೇರಳೆಯಲ್ಲಿ ಒಂದು ನಾಟಿಗೆಯಿಂದ ಇನ್ನೊಂದು ನಾಟಿಗೆ 6 ಇಂಚು, ಇದು 6 ಫೂಟದಂತೆ 6x6 ಇದರಂತೆ ನಾಟಿಗೆಯನ್ನು ಮಾಡಿದ್ದೀವಿ. ಅದರಲ್ಲಿ ಮಿಶ್ರ ಬೆಳೆ ಫಸ್ಟ್ಗೂ ನಾವು ಸೋಯಾಬೀನ ಬೆಳೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ 17 ಕ್ವಿಂಟಲ್ ಸೋಯಾಬೀನ್ ಬೆಳೆದೀವಿ. 17 ಕ್ವಿಂಟಲ್, ಅದು 1 ಕ್ವಿಂಟಲಕ್ಕೆ 3500 ರೇಟ್ ದರ ಇತ್ತು. ನಂತರ ಆ ಬೆಳೆ ತಕ್ಕೊಂಡ ನಂತರ ಈ ಕಡಲೆಯನ್ನು ಬಿತ್ತನೆ ಮಾಡಿದ್ದೀವಿ. ಈ ಕಡಲೆ ಇವಾಗ ನಮ್ಗೆ ಅಂದಾಜು ಒಂದು 17 ಕ್ವಿಂಟಲ್ ಆಗ್ತೈತೆ ಅಂತ ನಮಗೆ ಅನಿಸ್ತೈತಿ. ಮುಂದೆ ಇದು ನಮಗೆ ರೇಷ್ಮೆ ಬೆಳೆ ನಮಗೆ ಭಾಳ ಇದು ಒಳ್ಳೆಯದ ಬೆಳೆ ಅಂತ ನಮಗೆ ಅನಿಸ್ತೈತಿ. ಇದು ಭಿನ್ನ ಬಂಡವಾಳ. ನಮಗೆ ಇದು ತಿಂಗಳ ನಮಗೆ ಪೇಮೆಂಟ್ ಬರುವಂಥದ್ದು. ಮುಂದೆ ಇದು ತಿಂಗಳ ಏನಿಲ್ಲ ಅಂದ್ರೂ ಒಂದು ಎಕರೆಗೆ 30,000ದಿಂದ 40,000 ರೂಪಾಯಿ ಪೇಮೆಂಟ್ ಲಾಭ ಆಗ್ತೈತಿ. ನಂತರ ಇದು ವರ್ಷಕ್ಕೆ ಇದು 2 ಎಕರೆ ನಡು ಒಂದು 8 ಲಕ್ಷ ರೂಪಾಯಿ ಅಂದಾಜಿದೆ ಬಂಡವಾಳ. 8 ಲಕ್ಷ ರೂಪಾಯಿ ನಮಗೂ ಲಾಭಾಂಶ ಕೊಡ್ತದೆ. ಮುಂದೆ ನಮಗೆ ಶೆಡ್ ಹೊಡೆಯಲಿಕ್ಕೆ ನಮಗೆ ಗೌರ್ಮೆಂಟ್ ಏನು ಮಾಡೈತಿ 30ರಿಂದ 40,000 ರೂಪಾಯಿ ಕೊಡ್ತಾಯಿದೆ. ನಾಟಿಗೆ ಬದಲು ಎಕರೆಗೆ 11,000 ರೂಪಾಯಿ ಕೊಡ್ತಾಯಿದೆ. ಮುಂದೆ ಇದೇ ಥರ ನಾವು ಈ ಕಡಲೆಯನ್ನು ತಕ್ಕೊಂಡ ನಂತರ ಮುಂದೆ ನಾವು ಕಲ್ಲಂಗಡಿ ಹಾಕಬೇಕಂತ ವಿಚಾರ ಇದೆ. ಈ ಬೇಸಾಯ ಮಾಡಲಿಕ್ಕೆ ಒಟ್ಟು 3 ಜನ ಆದರೆ ಸಾಕು. ಈಗ ರಾಸಾಯನಿಕ ಗೊಬ್ಬರ ನಾವು ಬಿಟ್ಟರೆ ನಮ್ಮ ಖರ್ಚು ಕಡಿಮೆ ಆಯ್ತು ರೀ. ಗೊಬ್ಬರ ತರೋದು ಕಡಿಮೆ ಆಯ್ತು, ಕೀಟನಾಶಕ ಔಷಧ ಇಲ್ಲ. ಈ ಮಿಶ್ರ ಬೆಳೆಯಿಂದ ನಮ್ಗೆ ಏನಾಗೈತಿ, ನಮ್ಗೆ ಭಾಳ ಅನುಕೂಲ ಆಗೈತೆ ರೀ. ಮುಂದೆ ನಾವು ಇವಾಗ ಏನು ಮಾಡಿದ್ದೀವಿ ರೀ, ನಾವು ಕೊಟ್ಟಿಗೆ ಗೊಬ್ಬರ ರೀ. ಮುಂದೆ ನಾವು ಇದು ಆಕಳ ಗೋಮೂತ್ರದಿಂದ ನಾವು ಈ ರೋಗಗಳನ್ನು ನಿವಾರಣೆ ಮಾಡ್ತೀವಿ ರೀ. ಲಾಭಾಂಶ ನಾವು 4 ಎಕರೆಯಲ್ಲಿ ಒಂದು ವರ್ಷಕ್ಕೂ 1 ಲಕ್ಷ ರೂಪಾಯಿ ನಮ್ಗೆ ಅಮೌಂಟ್ ಬಂದಿಲ್ಲ. ಇವಾಗ ಈ ಬೆಳೆ ನೋಡ್ರೆ ಒಂದು ಬಡವರ ಬೆಳೆಯಾಗಿದೆ. ಎಲ್ಲರೂ ಇದನ್ನು ಈ ರೀತಿ ಹಿಪ್ಪುನೇರಳೆ ಮಾಡಬೇಕಂತ ಜನರಲ್ಲಿ ನಾವು ಕೇಳ್ಕೊಳ್ತೇನೆ ರೀ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಉಪಯುಕ್ತ ಮಾಹಿತಿಯ ಕೃಷಿ ವಾರ್ತೆಯನ್ನು ನೋಡಿದ್ರಿ. ಈಗ ಸಮಗ್ರ ಮಾಹಿತಿಯ ಕೃಷಿ ದರ್ಶನ. ಇಂದಿನ ಕೃಷಿ ದರ್ಶನದಲ್ಲಿ ಮೊದಲಿಗೆ ಪ್ರಮುಖ ದ್ವಿದಳ ಧಾನ್ಯವಾದಂತಹ ತೊಗರಿಯಲ್ಲಿ ಬರುವ ಪ್ರಮುಖ ರೋಗಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ರಾಜ್ಯದ ಬಹುಮುಖ್ಯ ಬೆಳೆಯಾದ ತೊಗರಿ ಕೃಷಿಯಲ್ಲಿ ಉತ್ತಮ ಇಳುವರಿ ಪಡೆಯಬೇಕೆಂಬ ಆಶಯವನ್ನು ಹೊಂದಿರುವ ರೈತರು ಸಕಾಲದಲ್ಲಿ ಬಿತ್ತನೆ, ಉತ್ತಮ ಬೀಜಗಳ ಆಯ್ಕೆ, ಶಿಫಾರಿತ ಪ್ರಮಾಣದ ಗೊಬ್ಬರಗಳೊಂದಿಗೆ ಸುಧಾರಿತ ಬೇಸಾಯ ಕ್ರಮವನ್ನು ಅನುಸರಿಸಬೇಕಾಗುತ್ತದೆ ಮತ್ತು ಕೀಟ ರೋಗಗಳು ಬಾರದೇ ಇರುವ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಈ ತೊಗರಿ ಬೆಳೆ ನಮ್ಮ ರಾಜ್ಯದ ಬಹುಮುಖ್ಯವಾದಂಥ ಒಂದು ಬೇಳೆಕಾಳು ಬೆಳೆ. ಇದನ್ನು ರಾಜ್ಯದ ನಾನಾ ಭಾಗಗಳಲ್ಲಿ ಬೆಳೀತಿದ್ದರೂ ಕೂಡ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಕ್ಷೇತ್ರದಲ್ಲಿ ಮತ್ತು ಮುಂಗಾರು ಬೆಳೆಯನ್ನಾಗಿ ತೊಗರಿಯನ್ನು ಬೆಳೆಯಲಾಗ್ತಾ ಇದೆ. ಸಕಾಲದಲ್ಲಿ ಬಿತ್ತನೆ, ರಸಗೊಬ್ಬರಗಳ ಬಳಕೆ, ಉತ್ತಮ ಮಳೆ ಇದ್ದರೂ ಕೂಡ ಈ ತೊಗರಿ ಬೆಳೆ ಮೇಲೆ ನಾವು ಅಷ್ಟೊಂದು ಇಳುವರಿಯನ್ನು ಪಡಿತಾ ಇಲ್ಲ. ಇದಕ್ಕೆ ಮುಖ್ಯವಾದಂಥ ಒಂದು ಕಾರಣಗಳನ್ನು ವಿಶ್ಲೇಷಿಸಿದಾಗ ಈ ತೊಗರಿ ಬೆಳೆ ಮೇಲೆ ಬರ್ತಕ್ಕಂಥ ಮುಖ್ಯ ರೋಗಗಳು ಬಹಳ ಮುಖ್ಯ ಅಂತ ಕಾಣಿಸ್ತಾ ಇದೆ. ತೊಗರಿಯಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ರೋಗಗಳೆಂದರೆ ನೆಟೆ ರೋಗ, ಗೊಡ್ಡು ರೋಗ, ಬೂದು ರೋಗಗಳು. ಇವು ಇಳುವರಿ ಕುಂಠಿತಗೊಳ್ಳುವಂತೆ ಮಾಡುವುದಲ್ಲದೆ ಬೆಳೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಾನಿಗೊಳಿಸುತ್ತದೆ. ಮುಖ್ಯವಾಗಿ ತೊಗರಿ ಬೆಳೆ ಬಿತ್ತಿದ ತಕ್ಷಣ ಬರ್ತಕ್ಕಂಥ ಬಹುಮುಖ್ಯವಾದಂಥ ರೋಗ ತಮಗೆಲ್ಲ ಗೊತ್ತಿರುವಂತಕ್ಕಂಥ ಒಂದು ರೋಗ ಅಂತೇಳಿದರೆ ಈ ನೆಟೆ ರೋಗ ಅಥವಾ ಸಿಡಿ ರೋಗ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಯಾಕಂದರೆ ಇದು ಮುಖ್ಯವಾಗಿ ಬೇರಿಗೆ ಬರ್ತಕ್ಕಂಥ ಒಂದು ರೋಗ. ನೆಟೆ ರೋಗ, ಸಿಡಿ ರೋಗ ಅಂದರೆ ಬೇರಿಗೆ ಬರ್ತಕ್ಕಂಥ ಒಂದು ರೋಗ. ಯಾವ ಭಾಗದಲ್ಲಿ ಈ ರೋಗ ಬರ್ತದೋ ಆ ಭಾಗದಲ್ಲಿ ನಮಗೆ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡೋಕ್ಕೆ ಆಗಲ್ಲ.
ಇನ್ನು ಮುಖ್ಯವಾಗಿ ಈ ನೆಟೆ ರೋಗ ಮತ್ತು ಸಿಡಿ ರೋಗ ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಂದರೆ ಪದೇ ಪದೇ ತೊಗರಿಯನ್ನು ನಾವು ಯಾವ ಜಮೀನುಗಳಲ್ಲಿ ಬೆಳೀತಾ ಇದ್ದಾವೋ ಅಂಥ ಒಂದು ಪ್ರದೇಶಗಳಲ್ಲಿ ಈ ರೋಗದ ಬಾಧೆಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇವತ್ತು ದಿವಸ ನೋಡ್ತಾ ಇದ್ದೀವಿ. ಮುಖ್ಯವಾದಂತಹ ಒಂದು ಚಿಹ್ನೆಗಳೇನು, ಇದನ್ನು ಪತ್ತೆ ಮಾಡ್ತಕ್ಕಂಥ ವಿಧಾನ ಹೇಗಪ್ಪ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈ ಒಂದು ರೋಗ ಪೀಡಿತ ಬೆಳೆಯಲ್ಲಿ ಪ್ರಾರಂಭದ ಹಂತದಲ್ಲಿ ಈ ಎಲೆಗಳ ಒಂದು ಬಾಡುವಿಕೆಯನ್ನು ಅಥವಾ ಎಲೆಗಳ ಹಳದಿ ಆಗುವಿಕೆಯನ್ನು ನಾವು ನೋಡ್ತೀವಿ. ಅಂಥ ಒಂದು ಗಿಡಗಳು ಕಾಲಕ್ರಮೇಣ ಸೊರಗಿಬಿಟ್ಟು ನಂತರ ಸಂಪೂರ್ಣವಾಗಿ ಒಣಗಿ ಹೋಗ್ತವೆ. ಇನ್ನು ಆ ಒಂದು ರೋಗ ಬಂದಂತಹ ಗಿಡಗಳನ್ನು ನಾವು ಕಿತ್ತು ನೋಡಿದಾಗ ಒಳಗಡೆ ಬೇರಿನ ಭಾಗ ಮತ್ತು ಕಾಂಡದ ಭಾಗದಲ್ಲಿ ಕೆಲವೊಂದು ಅಂಗಾಂಶಗಳು ಕೊಳೆತುಬಿಟ್ಟಿರ್ತವೆ, ಕಪ್ಪಾಗಿ ಆ ಒಂದು ಶಿಲೀಂಧ್ರದ ಬೆಳವಣಿಗೆ ಆಗ್ಬಿಟ್ಟು ರೋಗಾಣುವಿನ ಬೆಳವಣಿಗೆ ಆಗ್ಬಿಟ್ಟು ಆ ಭಾಗ ಸಂಪೂರ್ಣವಾಗಿ ಕಪ್ಪಾಗಿ ನೀರು ಮತ್ತು ಆಹಾರ ತೆಗೆದುಕೊಳ್ಳಲು ಅಶಕ್ತವಾಗಿ ಆ ಗಿಡ ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನು ಈ ಒಂದು ಮುಖ್ಯವಾಗಿ ಈ ಒಂದು ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ನಾವೀಗ ವಿಚಾರ ಮಾಡಬೇಕಂತೇಳಿದರೆ, ಸರ್ವೇ ಸಾಮಾನ್ಯವಾಗಿ ಎಲ್ಲಿ ರೋಗ ಪೀಡಿತವಾದಂಥ ಪ್ರದೇಶದಲ್ಲಿ ಬಹಳಷ್ಟು ರೋಗ ಪೀಡಿತವಾದಂಥ ಒಂದು ಪ್ರದೇಶಗಳಲ್ಲಿ ನಾವು ತೊಗರಿಯನ್ನು ಪದೇ ಪದೇ ಒಂದೇ ಜಮೀನಲ್ಲಿ ಬೆಳಿಬಾರ್ದು. ಇನ್ನು ಈ ಒಂದು ರೋಗಾಣು ಭೂಮಿಯಲ್ಲಿ ವಾಸವಾಗಿರೋದ್ರಿಂದ, ಮಣ್ಣಲ್ಲಿ ವಾಸವಾಗಿರೋದ್ರಿಂದ ಆ ಒಂದು ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಪ್ಪ ಅಂತ ಹೇಳಿದರೆ, ತೊಗರಿ ಬೆಳೆ ಬಿಟ್ಟು ನಾವು ಯಾವುದಾದ್ರೂ ಒಂದು ಭತ್ತನೋ ಜೋಳನೋ ಮೆಕ್ಕೆಜೋಳನ ಬೆಳೆದಾಗ ಆ ಒಂದು ರೋಗಾಣುವಿಗೆ ಆಹಾರವಿನ ಕೊರತೆಯಿಂದ ಉಂಟಾಗಿಬಿಟ್ಟು ಆ ನಂತರ ತನ್ನಷ್ಟು ತಾನೇ ಸತ್ತೋಗ್ತದೆ. ಇನ್ನು ನಮಗೆಲ್ಲವರೆಗೂ ತುಂಬ ಚೆನ್ನಾಗಿ ಗೊತ್ತು, ಈ ಮಾಗಿ ಉಳುಮೆ ಅಂತ ಕರೀತಾರೆ. ಈ ಮಾಗಿ ಉಳುಮೆ ಅಂದರೆ ಈ ತೊಗರಿ ಕಟಾವಾದ ನಂತರ ನಾವು ಒಂದು ಉಳುಮೆಯನ್ನು ರೈತ ಬಾಂಧವರು ಮಾಡಬೇಕು. ಸ್ವಲ್ಪ ಹಸಿ ಇದ್ದಾಗ ಒಂದು ಉಳುಮೆಯನ್ನು ನಾವು ಮಾಡ್ಕೊಂಡ್ಬಿಟ್ರೆ ಆ ಒಂದು ಮಣ್ಣು, ಈ ಒಂದು ಜಮೀನಿನ ಮಣ್ಣು ಹೊರಗಡೆ ಬಂದ್ಬಿಟ್ಟು ಬೇಸಿಗೆಯಲ್ಲಿ ಈ ಸೂರ್ಯನ ಶಾಖಕ್ಕೆ ತಗಲಿ ಅಲ್ಲಿರ್ತಕ್ಕಂಥ ರೋಗಾಣುಗಳೆಲ್ಲ ಸಂಪೂರ್ಣವಾಗಿ ನಾಶವಾಗ್ತವೆ. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ರಾಸಾಯನಿಕ ಗೊಬ್ಬರಗಳನ್ನು ಹಾಕಬೇಕು. ಇನ್ನು ಸಾರ್ವಜನಿಕದ ಅಂಶ ಹೆಚ್ಚಾದರೂ ಕೂಡ ಈ ರೋಗದ ಬಾಧೆ ಕೂಡ ಜಾಸ್ತಿ ಆಗ್ತದೆ. ಆನಂತರ ನಾವು ಸಾವಯವ ಗೊಬ್ಬರವನ್ನು ಹೆಚ್ಚಿನದಾಗಿ ಬಳಸೋದ್ರಿಂದ ಈ ರೋಗವನ್ನು ನಾವು ಹತೋಟಿ ಮಾಡಬೇಕು. ಯಾಕಂದರೆ ಇಂಥ ಒಂದು ಸಾವಯವ ಗೊಬ್ಬರಗಳಲ್ಲಿ ಕೆಲವೊಂದು ಜೈವಿಕ ಶಿಲೀಂಧ್ರಗಳಿರ್ತವೆ. ಆ ಜೈವಿಕ ಶಿಲೀಂಧ್ರಗಳಿಂದ ಈ ಒಂದು ರೋಗಾಣು ಕೂಡ ನಾಶವಾಗ್ತಕ್ಕಂಥ ಸಂಭವ ಬಹಳಷ್ಟು ಹೆಚ್ಚಿರ್ತದೆ. ಇನ್ನು ಉತ್ತಮ ಬಿತ್ತನೆ ಬೀಜಗಳ ಬಳಕೆಯೂ ಕೂಡ, ಆರೋಗ್ಯವಂತ ಉತ್ತಮ ಬಿತ್ತನೆ ಬೀಜಗಳ ಬಳಕೆಯೂ ಕೂಡ ಬಹಳ ಮುಖ್ಯ. ಇನ್ನು ಬೀಜೋಪಚಾರಕ್ಕೋಸ್ಕರನ ನಾವಿಲ್ಲಿ ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರನಾಶಕ ಸಿಗ್ತದೆ. ಅದನ್ನು ಸುಮಾರು 4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ನಾವು ಲೇಪನ ಮಾಡಿ ಬಿತ್ತಿದರೆ ಈ ಒಂದು ರೋಗವನ್ನು ನಾವು ಸಮಗ್ರವಾಗಿ ನಾವು ಹತೋಟಿ ಮಾಡಬಹುದು. ಈ ಒಂದು ರೋಗ ಬಂದರೆ ಮೇಲಿನ ಸಿಂಪಡಣೆ ಅಗತ್ಯತೆ ಇಲ್ಲ. ಯಾಕಂದರೆ ಈ ರೋಗ ಬೇರಿಗೆ ಬರುತ್ತೆ. ನಾವು ಆ್ಯಕ್ಚುಲಿ ಭೂಮಿಗೆ ಉಪಚಾರ ಮಾಡಬೇಕು. ಮತ್ತು ಅದೇ ಸಾವಯವ ಗೊಬ್ಬರದಲ್ಲಿ ನಾವು ಇವತ್ತಿನ ದಿವಸ ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನು ಕೂಡಿಸಿಬಿಟ್ಟು ಅದನ್ನು ತೊಗರಿ ಸಾಲಗಳಲ್ಲಿ ಹಾಕೋದ್ರಿಂದ ಕೂಡ ಆ ಒಂದು ಟ್ರೈಕೋಡರ್ಮ ಅಂತಕ್ಕಂಥ ಒಂದು ಶಿಲೀಂಧ್ರ ಆ ಒಂದು ನಮ್ಮ ಮಣ್ಣಲ್ಲಿ ಚೆನ್ನಾಗಿ ಬೆಳ್ಕೊಂಬಿಟ್ಟು ರೋಗಾಣುಗಳನ್ನು ಭಾಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ತದೆ. ಇನ್ನು ಮುಖ್ಯವಾಗಿ ಈ ತೊಗರಿ ಬೆಳೆ ಬರ್ತಕ್ಕಂಥ ಇನ್ನೊಂದು ಮುಖ್ಯವಾದಂಥ ಒಂದು ರೋಗ ಅಂತ ಹೇಳ್ಬಿಟ್ರೆ ಇದಕ್ಕೆ ಗೊಡ್ಡು ರೋಗ ಅಂತ ಕರೀತಾರೆ. ಸಾಮಾನ್ಯವಾಗಿ ವೈರಸ್ಸಿಂದ ಬರ್ತಕ್ಕಂಥ ವೈರಸ್ ಅಥವಾ ಈ ಒಂದು ನಂಜಾಣಿಂದ ಬರ್ತಕ್ಕಂಥದ್ದು ಗೊಡ್ಡು ರೋಗ. ಈ ಗೊಡ್ಡು ರೋಗದ ಒಂದು ಲಕ್ಷಣಗಳು ತಮಗೆಲ್ಲ ಗೊತ್ತೇ ಇರ್ಬೋದು. ರೋಗಪೀಡಿತವಾದಂಥ ಪ್ರದೇಶದಲ್ಲಿ ರೋಗಪೀಡಿತವಾದಂಥ ಒಂದು ಗಿಡಗಳು ಸರಿಯಾಗಿ ಬೆಳೆಯದೆ ಬಹಳಷ್ಟು ಬೆಳವಣಿಗೆ ಕುಂಠಿತವಾಗಿರುತ್ತೆ. ಅಂಥ ಒಂದು ಗಿಡಗಳಲ್ಲಿ ಎಲೆಗಳು ಸರಿಯಾಗಿ ಬರಲ್ಲ. ಎಲೆಗಳು ಸಣ್ಣದ ಅಥವಾ ಕಿರಿದಾದಂಥ ಎಲೆಗಳು ಬಹಳ ಗುಂಪಾಗಿ ಬಂದುಬಿಟ್ಟಿರ್ತವೆ. ಆಮೇಲೆ ಈ ರೋಗಪೀಡಿತವಾದಂಥ ಗಿಡದಲ್ಲಿ ಯಾವುದೇ ಹೂವು ಕಚ್ಚೋದಾಗಲಿ ಅಥವಾ ಕಾಯಿ ಬಿಡೋದಾಗಲಿ ನಾವು ನೋಡದೆ ಅದು ಸಂಪೂರ್ಣವಾಗಿ ಆ ಗಿಡ ಗೊಡ್ಡಾಗಿ ಉಳಿತದೆ. ಇನ್ನು ಮುಖ್ಯವಾಗಿ ಇದು ನಂಜು ರೋಗ, ನಂಜಾಣಿಂದ ಬರ್ತಕ್ಕಂಥ ಒಂದು ರೋಗ. ಆನಂತರ ಇದಕ್ಕೆ ಕೆಲವು ಕೀಟವಾಹಕಗಳ ಮೂಲಕ ಈ ಒಂದು ರೋಗ ಪ್ರಸಾರ ಆಗುತ್ತೆ. ಅಂತಹ ಕೀಟಗಳನ್ನು ನಾವು ಸರಿಯಾಗಿ ಹತೋಟಿ ಮಾಡಿದರೆ ಈ ಒಂದು ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಮುಖ್ಯವಾಗಿ ಇದು ಬರ್ತಕ್ಕಂಥ ಒಂದು ನುಸಿ ಅಂತಕ್ಕಂಥ ಕೀಟದ ಮೂಲಕನ ಈ ನಂಜಾಣು ರೋಗ ಪ್ರಸಾರ ಆಗುತ್ತೆ. ಆ ನುಸಿಯನ್ನು ನಾವು ಕೀಟನಾಶಕಗಳ ಮೂಲಕ ಅಂದರೆ ಡೈಕೋಫಲ್ ಅಂತಕ್ಕಂಥ ಒಂದು ಔಷಧ ಬರ್ತದೆ, ಅದನ್ನು ಸುಮಾರು 2.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಬೇರೆ ಸಿಂಪಡಣೆ ಮಾಡಿದಾಗ ಆ ನುಸಿಯನ್ನು ಹತೋಟಿ ಮಾಡೋದ್ರ ಮೂಲಕ ನಾವು ರೋಗ ಪ್ರಸಾರವನ್ನು ಬಹಳಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಇನ್ನು ಪರಿಣಾಮಕಾರಿಯಾದಂಥ ಒಂದು ನುಸಿನಾಶಕ ಅಂತ ಹೇಳ್ಬಿಟ್ರೆ ಇದಕ್ಕೆ ಒಮೈಟ್ ಅಂತಲೂ ಕೂಡ ಕರೀತಾರೆ. ಅದನ್ನಾದರೆ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರು ಹಾಕಿ ಸಿಂಪಡಣೆ ಮಾಡಿದಾಗ ನಾವು ಆ ಒಂದು ನುಸಿಯನ್ನು ಹತೋಟಿ ಮಾಡೋದ್ರ ಮೂಲಕ ರೋಗವನ್ನು ಕೂಡ ಬಹಳಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಇನ್ನು ಎಲ್ಲಾದರೂ ಅಕಸ್ಮಾತ್ ಕೂಳೆ ಬೆಳೆ ಏನಾದರೂ ಬೆಳೀತಾ ಇದ್ದರೆ ಅಂಥ ಒಂದು ಕೂಳೆ ಬೆಳೆಯನ್ನು ಕೂಡ ನಾವು ಬೆಳೆಯದೆ ಈ ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಇನ್ನು ಈ ಬೆಳೆಗೆ ಬರ್ತಕ್ಕಂಥ ಇನ್ನೊಂದು ಬಹುಮುಖ್ಯವಾದಂಥ ಒಂದು ರೋಗ ಅಂದರೆ ಬೂದಿ ರೋಗ. ಸರ್ವೇ ಸಾಮಾನ್ಯವಾಗಿ ನಾವು ಬೂದಿ ರೋಗವನ್ನು ನೋಡ್ತಕ್ಕಂಥದ್ದು ಈ ಒಂದು ಚಳಿಗಾಲದಲ್ಲಿ ಬೂದಿ ರೋಗದ ಪ್ರಮಾಣ ಭಾಳಷ್ಟು ಹೆಚ್ಚಿರುತ್ತೆ. ಇನ್ನು ಇದರ ಮುಖ್ಯ ಲಕ್ಷಣ ತಮಗೆಲ್ಲ ಗೊತ್ತಿರುವಂತೆ ಎಲೆ ಮೇಲೆ ಮತ್ತು ಕೆಳಭಾಗದಲ್ಲಿ ಬೂದಿ ಬಣ್ಣದ ಮಚ್ಚೆಗಳು ಕೂಡ ಕೆಲವೊಂದಿಷ್ಟು ಬೂದಿ ಬಣ್ಣದ ಶಿಲೀಂಧ್ರದ ಒಂದು ಬೆಳವಣಿಗೆಯನ್ನು ನಾವಿಲ್ಲಿ ನೋಡ್ತೇವೆ. ಈ ಬೂದಿ ಬಣ್ಣದ ಶಿಲೀಂಧ್ರದ ಬೆಳವಣಿಗೆ ಜಾಸ್ತಿ ಆದಂಗೆಲ್ಲ ಎಲೆಗಳು ಹಳದಿಯಾಗಿ
ಸಂಪೂರ್ಣವಾಗಿ ಈ ಒಂದು ಬೆಳೆಯಲ್ಲಿ ಎಲೆಗಳು ಕೆಳಗೆ ಬೀಳ್ತವೆ. ಆದ್ದರಿಂದ ನಮಗೆ ಯಾವಾಗ ಎಲೆಗಳ ಸಂಖ್ಯೆ ಗಿಡದಲ್ಲಿ ಕಡಿಮೆ ಆಗುತ್ತೋ ನಮಗೆ ಮತ್ತು ಹೂವು ಮತ್ತು ಕಾಯಿ ಕಚ್ಚುವ ಪ್ರಮಾಣ ಭಾಳಷ್ಟು ಕಡಿಮೆ ಆಗಿಬಿಟ್ಟು ಇಳುವರಿಯಲ್ಲಿ ಬಹಳಷ್ಟು ನಷ್ಟವನ್ನು ನಾವು ನೋಡ್ತೇವೆ. ಇನ್ನು ಈ ಒಂದು ಬೂದಿ ರೋಗದ ಹತೋಟಿಗೆ ಹೊಲದ ಸ್ವಚ್ಛತೆ ಬಹಳ ಮುಖ್ಯ. ಈ ಹೊಲದ ಸ್ವಚ್ಛತೆ ಜೊತೆಗೆ ಇದಕ್ಕೆ ನೀರಿನಲ್ಲಿ ಕರಗ್ತಕ್ಕಂಥ ಗಂಧಕದ ಪುಡಿ ಅಂತ ಬರುತ್ತೆ. ಗಂಧಕದ ಪುಡಿಯನ್ನು ಸುಮಾರು 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಬೇರೆ ಸಿಂಪಡಣೆ ಮಾಡೋದನ್ನು ಈ ಬೂದಿ ರೋಗವನ್ನು ಪ್ರಾರಂಭದ ಹಂತದಲ್ಲಿ ಹತೋಟಿ ಮಾಡಬಹುದು. ಇನ್ನು ಸ್ವಲ್ಪ ಬೂದಿ ರೋಗ ಜಾಸ್ತಿ ಇತ್ತಪ್ಪ ಅಂತೇಳಿದರೆ ಇದಕ್ಕೆ ಕಾರ್ಬನ್ ಡೈಸಮ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಬರ್ತದೆ. ಅದನ್ನು ಸುಮಾರು 1 ಗ್ರಾಮ್ ಪ್ರತಿ ಲೀಟರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡಿದರೆ 40 ದಿವಸ ತೊಗರಿ ಬೆಳೆ ಬರ್ತಕ್ಕಂಥ ಬೂದಿ ರೋಗವನ್ನು ಸಮಗ್ರವಾಗಿ ಹತೋಟಿ ಮಾಡಬಹುದು. ಇನ್ನು ಭಾಳಷ್ಟು ಮಂದಿ ರೈತ ಬಾಂಧವರಿಗೆ ಗೊತ್ತಿರೋ ಹಾಗೆಯೇ ಸರ್ವೇ ಸಾಮಾನ್ಯವಾಗಿ ಬರೀ ಶಿಲೀಂಧ್ರನಾಶಕಗಳ ಸಿಂಪಡಣೆಯಿಂದ ಯಾವುದೇ ರೋಗವನ್ನು ಸಂಪೂರ್ಣವಾಗಿ ನಾವು ಹತೋಟಿ ಮಾಡೋಕ್ಕಾಗಲ್ಲ. ತೊಗರಿಯಲ್ಲಿ ಸಿಡಿ ರೋಗ ಇರ್ಬೋದು, ಅದು ಗೊಡ್ಡು ರೋಗ ಇರ್ಬೋದು, ಅಥವಾ ಬೂದಿ ರೋಗ ಇರ್ಬೋದು. ಸಮಗ್ರ ರೋಗ ಹತೋಟಿ ಕ್ರಮಗಳಾದಂತಹ ಭೂಮಿಯ ಒಂದು ಆಳವಾದ ಉಳುಮೆ, ಅದಕ್ಕೆ ಮಾಗಿ ಉಳುಮೆ ಅಂತಲೂ ಕೂಡ ಕರೀತಾರೆ. ಹೆಚ್ಚಿನ ಪ್ರದೇಶದಲ್ಲಿ ಸಿಡಿ ರೋಗ ಮತ್ತು ನೆಟೆ ರೋಗ ಇದ್ದಲ್ಲಿ ಬೆಳೆ ಬದಲಾವಣೆ ಮಾಡೋದು ಬಹಳ ಮುಖ್ಯ. ಉತ್ತಮ ಬಿತ್ತನಾ ಬೀಜಗಳ ಬಳಕೆ, ರಸಗೊಬ್ಬರ ಶಿಫಾರಸು ಪ್ರಮಾಣದಲ್ಲಿ ರಸಗೊಬ್ಬರ ಬಳಕೆ, ಅತಿ ಹೆಚ್ಚಿನದಾಗಿ ನಾವು ಸಾವಯವ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಕ್ರಮಗಳನ್ನು ರೈತರು ಸರಿಯಾಗಿ ಮಾಡಿದ್ದೇ ಆದರೆ ಈ ಬೆಳೆಗೆ ಬರ್ತಕ್ಕಂಥ ರೋಗಗಳನ್ನು ಸಮಗ್ರವಾಗಿ ನಾವು ಹತೋಟಿ ಮಾಡಿ ಒಳ್ಳೆಯ ಒಂದು ಇಳುವರಿ ಮತ್ತು ಗುಣಮಟ್ಟವನ್ನು ನಾವು ಪಡೆಯಬಹುದು. ಹೀಗೆ ಸುಧಾರಿತ ಬೇಸಾಯ ಕ್ರಮ ಹಾಗೂ ತಜ್ಞರು ತಿಳಿಸುವ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ತೊಗರಿ ಬೆಳೆಯಲ್ಲಿ ಕಂಡುಬರುವ ರೋಗಗಳನ್ನು ಹತೋಟಿ ಮಾಡಬಹುದು. ये बदलाव क्या है? बदलाव से हुआ क्या है? भैया ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की. छेड़ो बातें बदलाव की. किसान भाइयों गांठ बांध लो, बहुत बहुत है काम की, समृद्धि के पैगाम की. मिट्टी की तुम जांच कराओ, मुफ्त सॉइल हेल्थ कार्ड ले जाओ. कभी मुनासिब बीज लगाओ, सही किस्म की खाद ले आओ. जितनी जरूरी उतनी डालो, सही मात्रा खुद पहचानो. किसान भाइयों गांठ बांध लो, आज ही मिट्टी की जांच कराएं. राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी. ಬೆಳೆಗಳಲ್ಲಿ ಕಂಡುಬರುವಂತಹ ಕೀಟಗಳು ಹಂತ ಹಂತವಾಗಿ ಬೆಳೆಯ ಬೆಳವಣಿಗೆಗೆ ಅಡ್ಡಿ ಮಾಡುತ್ತೆ. ಇದರಿಂದ ಬೆಳೆಯ ಗುಣಮಟ್ಟವೂ ಸಹ ಕುಂಠಿತಗೊಳ್ಳುತ್ತೆ. ಆದ್ದರಿಂದ ವಿವಿಧ ಬೆಳೆಗಳಲ್ಲಿ ಕಂಡುಬರುವಂತಹ ದುಂಡಾಣು ಜಾತಿಯ ಕೀಟಗಳ ನಿರ್ವಹಣೆಯ ಕುರಿತು ಮಾಹಿತಿಯನ್ನು ನೋಡೋಣ ಬನ್ನಿ. ದುಂಡಾಣು ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುವ ಒಂದು ಬ್ಯಾಕ್ಟೀರಿಯಾ. ಪತಂಗ ಜಾತಿಗೆ ಸೇರಿದ ಎಲ್ಲ ಕೀಟಗಳನ್ನು ಹತೋಟಿ ಮಾಡುವ ಈ ದುಂಡಾಣು ತನ್ನ ಜೀವಿತಾವಧಿ ಮುಗಿದ ನಂತರ ಬೀಜಾಣುಗಳನ್ನು ಉತ್ಪಾದಿಸಿ ಅದರ ಜೊತೆಗೆ ಪ್ರೋಟಾಕ್ಸಿನ್ ಎನ್ನುವ ವಿಷವನ್ನು ಉಗುಳುತ್ತದೆ. ಬ್ಯಾಸಿಲಸ್ ದಂಡಾಣು, ಈ ಒಂದು ದಂಡಾಣು ಭೂಮಿಯಲ್ಲಿ ಮತ್ತು ಮಣ್ಣಿನಲ್ಲಿರುತ್ತೆ. ಇದು ಗ್ರಾಮ್ ಪಾಸಿಟಿವ್ ಮತ್ತು ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಇದಕ್ಕೆ. ಈ ಒಂದು ಬ್ಯಾಕ್ಟೀರಿಯಾ ಪತಂಗ ಜಾತಿಗೆ ಸೇರಿದ ಎಲ್ಲ ಕೀಟಗಳನ್ನು ಹತೋಟಿ ಮಾಡಲು ಬರುತ್ತದೆ. ಈ ಒಂದು ದಂಡಾಣುವಿನ ಯಾವ ರೀತಿ ಕೀಟಗಳನ್ನು ಕೊಲ್ಲುತ್ತೆ ಅಂತ ಹೇಳಬೇಕಂತಂದರೆ, ಈ ದಂಡಾಣು ತನ್ನ ಒಂದು ಜೀವಿತಾವಧಿ ಮುಗಿದ ಮೇಲೆ ಬೀಜಾಣುವನ್ನು ಉತ್ಪಾದನೆ ಮಾಡಿ ಅದರ ಜೊತೆಯಲ್ಲೇ ಅದೊಂದು ಪ್ರೋಟಾಕ್ಸಿನ್ ಅಂತ ಒಂದು ವಿಷವನ್ನು ಕೂಡ
ಸಲ್ಲಿಸುತ್ತದೆ. ಈ ಯಾವುದೇ ಕೀಟಗಳು ಅಂತಂದರೆ ಪತಂಗ ಜಾತಿಗೆ ಸೇರಿದ ಕೀಟಗಳು ಇಂಥ ಒಂದು ವಿಷಕಾರಿಗಳನ್ನು ತಿಂದಾಗ, ಇದಕ್ಕೆ ಸ್ಟಮಕ್ ಪಾಯ್ಸನ್ ಅಂತ ಹೇಳ್ತೀವಿ, ಇದನ್ನು ತಿಂದಾಗ ಆ ಒಂದು ವಿಷ ಒಂದು ಪತಂಗ ಜಾತಿಯ ಕೀಟಗಳ ಹೊಟ್ಟೆಯಲ್ಲಿ ಹೋಗಿ ಹೊಟ್ಟೆಯಲ್ಲಿರುವಂಥ ಒಂದು ಗಟ್ ಜ್ಯೂಸ್ ಅಂತ ಏನು ಹೇಳ್ತೀವಿ, ಸೊ ಆ ಗಟ್ ಜ್ಯೂಸ್ ಈ ಟಾಕ್ಸಿನ್ ಮೇಲೆ ಒಂದು ಆ್ಯಕ್ಟ್ ಮಾಡಿ ಅದನ್ನು ಡಿಸಾಲ್ವ್ ಮಾಡುತ್ತೆ. ಡಿಸಾಲ್ವ್ ಅಂದರೆ ಪ್ರೋಟಾಕ್ಸಿನಿಂದ ಎಂಡೋಟಾಕ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಎಂಡೋಟಾಕ್ಸಿನ್ ಏನಾಗುತ್ತೆ, ಹೊಟ್ಟೆಯ ಮೇಲ್ಭಾಗದಲ್ಲಿ ಅಂಟಿಕೊಂಡು ಒಂದು ರಂಧ್ರಗಳನ್ನು ಕೂಡ ಮಾಡುತ್ತೆ. ರಂಧ್ರಗಳನ್ನು ಮಾಡಿದ ಮೇಲೆ ಆ ಕೀಟಗಳ ದೇಹದಲ್ಲಿರುವಂಥ ಒಂದು ಹೀಮೋಲಿಂಫ್ ಏನು ಹೇಳ್ತೀವಲ್ಲ, ಆ ಹೀಮೋಲಿಂಫು ಹೊಟ್ಟೆಯಲ್ಲಿ ಬಂದು ಮತ್ತು ಬೀಜಗಳು ಕೂಡ ರಂಧ್ರದ ಮುಖಾಂತರ ದೇಹದಲ್ಲಿ ಹೋಗಿ ತನ್ನ ಅಭಿವೃದ್ಧಿಯನ್ನು ಮಾಡುತ್ತದೆ. ಇದರಿಂದ ಏನಾಗುತ್ತೆ ಅಂದರೆ, ಕೀಟಗಳು ಏನಾಗುತ್ತೆ ಅಂದರೆ ಆ ಒಂದು ಹೊಟ್ಟೆ ಕೊಲ್ಯಾಪ್ಸ್ ಆಗುತ್ತೆ, ಇಂಟ್ಯಾಕ್ಟ್ ಆಗಿರೋಂಗಿಲ್ಲ, ಕೊಲ್ಯಾಪ್ಸ್ ಆಗುತ್ತೆ. ಸೊ ಆಮೇಲೆ ಮತ್ತು ಬೀಜಾಣುಗಳು ಕೂಡ ದೇಹದಲ್ಲಿ ಉತ್ಪಾದನೆಯಾಗಿ ಅದಕ್ಕೆ ಸೆಪ್ಟಿಸಿಮಿಯಾ ಅಂತ ಏನು ಹೇಳ್ತೀವಿ ನಾವು, ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ. ಈ ರೀತಿ ಬಾಧಿತ ಕೀಟಗಳು ಲಕ್ಷಣಗಳು ಏನಂತಂದರೆ, ಅವು ತಿನ್ನುವುದನ್ನು ಕಡಿಮೆ ಮಾಡುತ್ತೆ, ಆಮೇಲೆ ಕಲರ್ ಕೂಡ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ. ಸೊ ಒಂದು 4 ರಿಂದ 5 ದಿವಸಗಳಲ್ಲಿ ಈ ರೀತಿ ಕೀಟಗಳು ಸತ್ತು ಹೋಗುತ್ತವೆ. ಸೊ ಈ ದಂಡಾಣುಗಳು ಪತಂಗ ಜಾತಿಗೆ ಸೇರಿದ ಕೀಟಗಳಿಗೆ ಮಾತ್ರ ಬಾಧಿಸುತ್ತದೆ. ಮತ್ತು ಇದರಲ್ಲಿ ಈ ದಂಡಾಣುಗಳಲ್ಲಿ ಬೇರೆ ಬೇರೆ ಜಾತಿಗಳು ಕೂಡ ಇದೆ. ಯಾವ ಜಾತಿಗಳಂದರೆ ಬೆಸಿಲಸ್ ತುರಿಂಜೆಸಿಸ್, ಐಜವಾಯಿ ಕುರ್ಸಾಕಿ ಅಂತ ಇವೆರಡೂ ಜಾತಿಯ ದಂಡಾಣುಗಳು ಪತಂಗ ಜಾತಿಗೆ ಸೇರಿದ ಕೀಟಗಳಿಗೆ ಬಾಧಿಸುತ್ತದೆ. ಮತ್ತು ಇನ್ನೊಂದು ಬೇರೆ ಸ್ಪೀಸೀಸ್ ಅಂದರೆ ಬ್ಯಾಸಿಲಸ್ ತುರಿಂಜೆನ್ಸಿಸ್ ಇಸ್ರೇಲಿನ್ಸಿಸ್ ಅಂತ ಬರುತ್ತೆ. ಈ ಒಂದು ದಂಡಾಣು ನೊಣದ ಜಾತಿಗೆ ಸೇರಿದ ಕೀಟಗಳಿಗೆ ಬಾಧಿಸಿ ಕೊಲ್ಲುತ್ತದೆ. ಅಂದರೆ ಇದರಲ್ಲಿ ಮಾಸ್ಕಿಟೋನು ಬರುತ್ತೆ, ಮತ್ತು ಹೌಸ್ ಫ್ಲೈ ಬರುತ್ತೆ, ಈ ರೀತಿಯ ಕೀಟಗಳಿಗೆ ಬಾಧಿಸುತ್ತದೆ. ನಂತರ ಅಂತಂದರೆ ಬ್ಯಾಸಿಲಸ್ ತುರಿಂಜೆಸಿಸ್ ಟೆನಿಬ್ರಿಯೋನಿಸ್ ಅಂತ ಬರುತ್ತೆ. ಈ ಒಂದು ದಂಡಾಣು ದುಂಬಿ ಜಾತಿಯ ಕೀಟಗಳಿಗೆ ಬಾಧಿಸುತ್ತದೆ. ಸೊ ಇವತ್ತು ನಾನು ನಿಮಗೆ ಬ್ಯಾಸಿಲಸ್ ತುರಿಂಜೆಸಿಸ್ ಕುರ್ಸ್ಟಾಕಿ ಅಂಥೇಳಿ ಪತಂಗ ಜಾತಿಗೆ ಸೇರಿದ ಕೀಟಗಳು ಯಾವ ರೀತಿ ಅದನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಯಾವ ರೀತಿ ಅದು ಬಾಧಿಸುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಆಮೇಲೆ ಈ ಜಾತಿಯ ಇದರಲ್ಲಿ ಇದೇನು ಟಾಕ್ಸಿನ್ ಅಥವಾ ವಿಷ ಒಂದು ಪ್ರೊಡ್ಯೂಸ್ ಮಾಡುತ್ತಲ್ಲ, ಇದರಲ್ಲಿ ಪ್ರಮುಖವಾಗಿ 5 ವಿಂಗಡಣೆಗಳನ್ನು ಮಾಡಲಾಗಿದೆ. ಕ್ರೈ 1, ಕ್ರೈ 2, ಕ್ರೈ 3, ಕ್ರೈ 4 ಆ್ಯಂಡ್ ಕ್ರೈ 5 ಅಂತ. ಕ್ರೈ 1 ಆ್ಯಂಡ್ 2, ಕ್ರೈ 1 ಏನಾಗುತ್ತೆ ಅಂತಂದರೆ ಪತಂಗ ಜಾತಿಯ ಸೇರಿದ ಕೀಟಗಳಿಗೆ ಬಾಧಿಸುತ್ತದೆ, ವಿಷಕಾರಿಯಾಗಿರುತ್ತದೆ. ಕ್ರೈ 2 ಪತಂಗ ಮತ್ತು ನೊಣದ ಜಾತಿಗೆ ಸೇರಿದ ಕೀಟಗಳಿಗೆ ಬಾಧಿಸುತ್ತದೆ. ಕ್ರೈ 3 ದುಂಬಿ ಜಾತಿ ಸೇರಿದ ಇದಕ್ಕೆ ಬಾಧಿಸುತ್ತದೆ. ಕ್ರೈ 4 ಮತ್ತು ಇದು ಕೂಡ ನೊಣದ ಜಾತಿಗೆ ಸೇರಿದ ಕೀಟಗಳಿಗೆ ವಿಷಕಾರಿಯಾಗಿರುತ್ತದೆ. ಕ್ರೈ 5 ಲೆಪಿಡೋಪ್ಟರಾ ಮೀನ್ಸ್ ಪತಂಗ ಮತ್ತು ದುಂಬಿ ಜಾತಿ ಸೇರಿದ ಕೀಟಗಳಿಗೆ ಬಾಧಿಸುತ್ತದೆ. ಪತಂಗ ಜಾತಿಗೆ ಸೇರಿದ ಕೀಟಗಳನ್ನು ಹತೋಟಿ ಮಾಡುವ